ಶಿವಣ್ಣ, ನೀವು ಇಷ್ಟು ವರ್ಷ ಗೀತಕ್ಕನ ಜೊತೆ ಜರ್ನಿ ಮಾಡಿದ್ದೀರಾ, ಒಂದು ಹೆಂಡತಿಯಾಗಿ ಅವರ ಪ್ರೀತಿಯನ್ನ ಕಂಡಿರ್ತೀರಾ. ಬಟ್ ಕಷ್ಟ ಅಂತ ಬಂದಾಗ ಹೆಂಡತಿ ಹೆಗಲು ಕೊಡೋದಿದೆಯಲ್ಲ, ಅದು ಅದು ಬೇರೆ ತರ ಗೀತಕ್ಕ ಕೊಟ್ಟಿರೋದು. ಅದನ್ನ ಈ ಕ್ಷಣಕ್ಕೆ ನೆನ್ಸ್ಕೋದಾದ್ರೆ ಹೇಳ್ದಲ್ಲ, ಎಲ್ಲಾ ಕ್ಷಣದಲ್ಲಿ ನೆನ್ಸ್ಕೋಬೇಕಾದಿದ್ದು ಅಷ್ಟೇ. ಯಾಕಂದ್ರೆ ಎಲ್ಲಾ ಟೈಮ್ ಇರ್ತಾರೆ ಅವರು. ಹ್ಯಾಪಿನೆಸ್ ಇರ್ಬೋದು, ದುಃಖ ಇರ್ಬೋದು, ಸೈಕಲಾಜಿಕಲಿ ಕುಗ್ಗಿದ ಮನುಷ್ಯನ ಹೆಂಗೆ ವಾಪಸ್ ತರೋದು? ಯಾಕಂದ್ರೆ ಎಲ್ಲ ಮೂಮೆಂಟ್ಸ್ ಅವರು ಶಿ ಕಾಂಟ್ ರೀಡ್ ಮೀ, ಬಟ್ ಒಂದು ಸ್ಮಾಲ್ ಥಿಂಗ್ ಚೇಂಜಸ್ ಇನ್ ಮೈ ಎಕ್ಸ್ಪ್ರೆಷನ್ ಶಿಲ್ ಫೈಂಡ್ ಔಟ್. ಯಾಕೆ ಅದೇನಾಯ್ತು, ಅಲ್ಲಿ ಸ್ವಲ್ಪ ಹೆದರಿಕೆ ಆಗಿದೆ. ಏನಂದ್ರೆ ಇದನ್ ಬಿಟ್ಟು ಹಿ ಬಿಕೇಮ್ ಕ್ವೈಟ್ 1 or 2 days. ಸೊ ಅದು ಸ್ವಲ್ಪ ನಂಗೆ ತುಂಬಾ ಭಯ ಬಂತದ್ದು. ಆಮೇಲೆ ಅದಾದ್ಮೇಲೆ ಐಪ್ಯಾಡ್ ಮುಟ್ಲೇ ಇಲ್ಲ. ಐಪ್ಯಾಡ್ ಒಳಗೆ ಫಿಲಮ್ ನೋಡೋದು ಆಲ್ ದ ಟೈಮ್. ಫ್ರೀ ಇದ್ದಾಗ ಇನ್ನೇನ್ ಮಾಡೋದಲ್ಲಿ, ಬೇರೆ ಜಾಗಗಳು ಹೊರಗಡೆ ಹೋಗಕ್ಕಾಗಲ್ಲ. ಐಪ್ಯಾಡ್ ತಗೊಳ್ಳಿಲ್ಲ ನಾನು. ಫಿಲಮ್ ನೋಡ್ತೀರಾ ಅದು ಇದು ಅಂತ, ಇಲ್ಲ ಬೇಡ ಅಷ್ಟೇ. ಯಾಕೆ ಶಿವಣ್ಣ ಆ 2 ದಿವಸ ಏನು ಮಾತಾಡಿಲ್ಲ, ಸದಾ ಆಕ್ಟಿವ್ ಆಗಿದ್ದಂತ ಶಿವಣ್ಣ? ಇಟ್ ಹ್ಯಾಪನ್ಸ್, ಮೂಡ್ ಸ್ವಿಂಗ್ಸ್ ಎಲ್ಲ. ಆಮೇಲೆ ಶಾಪಿಂಗ್ ಹೋಗ್ತಿದ್ದೋ. ಅದಾದ್ಮೇಲೆ ಐಪ್ಯಾಡ್ ಕೇಳಿದ್ರು ಎಲ್ಲ ಮಕ್ಳೆಲ್ಲ ಹೋಗಿ ಓಕೆ ನಾರ್ಮಲಿ ಬರ್ತಾರೆ. ಆಮೇಲೆ ಅದಾದ್ಮೇಲೆ ಇನ್ನೂಸೆ ಯಾರನ್ನೂ ಬೈದ್ರು, ಫುಲ್ಲಿ ನಾರ್ಮಲ್ ಅಂದ್ರು. ಶಿವಣ್ಣ ಬೈದ್ರೆ ಆಕ್ಟಿವ್. ಇಲ್ಲಿ ಅಮೆರಿಕಕ್ಕೆ ಹೋದ ಮೇಲೆ ಒಂದು ಇನ್ಸಿಡೆಂಟ್ ಆಯ್ತು. ಪ್ರೀತಿಯಿಂದ ಸಾಕಿದಂತ ನಾಯಿ ತೀರ್ ಹೋಯ್ತು. ಗೀತಕ್ಕ ಅದಕ್ಕೊಂದು ಲೆಟ್ರೇ ಬರೀತಾರೆ, ಅದ್ರ ಬಗ್ಗೆ ಒಂದು ಬರ್ದ ಹಾಕ್ತೀರಾ. ಎಷ್ಟು ಎಮೋಷನಲ್ ಇವತ್ತಿಗೂ ಶ್ವಾನನ ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ? ಅದು ಬಹಳ ಕಷ್ಟ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಥಿಂಕ್ ಅಬೌಟ್ ಹಿಮ್, ಬಿಕಾಸ್ ಗೀತನ್ ಕಂಡ್ರೆ ಪ್ರೀತಿ ಪ್ರಾಣ. ಸೊ ನಾನು ಅಲ್ಲಿ ಕೂತಿದ್ವಿ, ಅವ್ರು ಅಲ್ಲಿ ಕೂತಿದ್ವಿ, ಈ ಕಡೆ ಸೈಡಿಂದ ಈ ನನ್ನ ಅಂಟ್ಕೊಂಡು ಅವರು ನೋಡೋರು, ಇಲ್ಲಿಂದ ಎದ್ದೋದ್ರೆ ತಪ್ಪಲ್ಲಿ ಫಾಲೋ ಮಾಡೋನು. ಕಿಚನ್ಗೆ ಹೋಗೋನು, ಅಲ್ಲಿ ಹೋಗೋನು, ಬೆಡ್ರೂಮ್ಗೆ ಹೋಗ್ಬಿಡೋನು. ವಾಶ್ರೂಮ್ ಲಾಕ್ ಮಾಡ್ಕೊಂಡ್ರೆ ವಾಶ್ರೂಮ್ ಹತ್ರ ಕೂತ್ಕೊಳ್ಳೋದು. ತುಂಬಾ ಲೇಟ್ ಆದ್ರೆ ಬೋಗು ಅಂತ ಬಗಳೋದು, ಯಾಕೆ ಬರಲಿಲ್ಲ ಇನ್ನು ಅಂತ. ಅದಾದ್ಮೇಲೆ ನಮ್ಮ 1 year-ಇಂದ ನನ್ನ ಹತ್ರ ತುಂಬಾ, ನಮ್ಮಿಬ್ರ ಮಧ್ಯಾಹ್ನ ಮಲಗೋದವನು, ಬಟ್ ತುಂಬಾ ಜಾಸ್ತಿ ನನ್ನ ಹತ್ರನೇ ಬಂದು ಅಂಟ್ಕೊಂಡು ಮಲ್ಕೊಳ್ಳೋನು. ನನಗೆ ನೀನು ಹೋಗು, ನಾನು ನಿದ್ರೆ ಮಾಡ್ಬೇಕು, ಹೋಗು, ನಮ್ಗೆ ಭಯ ನಾನು ಕಾಲ್ಗಿಲ್ ಹಾಕ್ಬಿಡ್ತೀನಿ ಅಂತ. ಬಟ್ ಹಿ ನೆವರ್ ಯೂಸ್ ಟು ಗೋ, ಹಿ ಯೂಸ್ ಟು ಬಿ ಸೋ. ಅವಾಗ ನಿಮಗೆ ಹೇಳ್ತಿದ್ರು 1 year-ದಲ್ಲೇ ಅವನಿಗೆ ಸೆನ್ಸ್ ಆಗಿದೆ. ಅದು ಏನು ಗೊತ್ತಿಲ್ಲ, ಮ್ಯಾಜಿಕಲಿ ಮೂಮೆಂಟ್. ನೋಡಿ ಕರೆಕ್ಟಾಗಿ ಸರ್ಜರಿ ಮುಂಚೆ ಒಂದು 2 days ಬ್ಯಾಕ್ ಅವನು ಹೋಗೋದು ಅಂದ್ರೆ, ಸೊ ಹಿ ಹ್ಯಾಸ್ ಟೇಕನ್ ಮೈ ಪೇನ್ ಅಂಡ್ ಗಾನ್ ಅಂತ. ಅಂದ್ರೆ ಒಂದು ಮನ್ಸಿಗೆ ಅದಕ್ಕೂ ಗೊತ್ತಾಗಿರುತ್ತೆ ಅನ್ಸುತ್ತೆ ಗೀತಕ್ಕ. ನೀವೇ ಹಂಗೆ ಹೇಳಿದ್ಲು, ಅಂದ್ರೆ ಮೇ ಬಿ ಹಿ ಹ್ಯಾಡ್ ಸೆನ್ಸ್ಡ್ ಇಟ್ ಅಂತ. ಅದು ಆಕ್ಚುಲಾಗಿ ದಿಲೀಪ್ ನಿಶು ಬರ್ತ್ಡೇ ಕೊಟ್ಟಿದ್ದು, ಮೈ ಸನ್ ಇನ್ ಲಾ ನಿಶು ಬರ್ತ್ಡೇ. ಅಲ್ಲಿ ಮೈಸೂರು ಓದ್ತಿದ್ಲ, ಅವಾಗ ಕಷ್ಟ ಆಯ್ತು ಅಂದ್ಬಿಟ್ಟು ನಾವು ಇಲ್ಲಿ ಇರ್ತಾನೆ, ಡೋಂಟ್ ವರಿ, ಯಾವಾಗ ಬೇಕಾದ್ರೆ ನೀವು ತಗೊಂಡೋಗ್ಬೋದು. ಇಲ್ಲಿ ಬಂದು ಇಟ್ ಬಿಕೇಮ್ ಕ್ಲೋಸ್ ಟು ಅಟ್ಯಾಚ್ಡ್ ಆಗಿರೋದು ಗೀತಾ ಮೇಡಮ್ ಜೊತೆ. ಇನ್ನು ಹೊಸ್ತು ಒಂದು ತರ್ಬೇಕು ಅನ್ಕೊಂಡಿದೀರಾ? ಇಲ್ಲ, ಅವನನ್ನು ಯಾರು ರಿಪ್ಲೇಸ್ ಮಾಡಕ್ಕಾಗಲ್ಲ.